ನೀವು ರಾಯರನ್ನ ಪೂಜೆ ಮಾಡ್ತೀರಾ. ನಾನು ಹಂಗಲ್ಲ, ಹೆವಿ ಜಗಳ ಮಾಡ್ತೀನಿ ಅವ್ರ ಜೊತೆ. ಈಗ ನಿಮ್ಮ ಜೊತೆ ಹೆಂಗೆ ಕುತ್ಕೊಂಡು ಮಾತಾಡ್ತಿದ್ದೀನಿ, ನಂದು ಆಲ್ ಸ್ಕ್ರೀನ್ ಪೇಪರ್ ಅಷ್ಟೇ, ಕೃಷ್ಣ ಇಲ್ಲ ರಾಯರ್ ಇಬ್ಬರೇ ಇರ್ತಾರೆ. ಕೃಷ್ಣನಂತೂ ನಾನು ವಿಗ್ರಹ ಇಟ್ಕೊಂಡಿದ್ದೀನಿ. ಈಗಂತೂ ಎಲ್ಲ ಕಡೆ ಜೊತೆಗೆ ಐ ಟ್ರಾವೆಲ್ ಅಲ್ಲೋನಲ್ಲ, ಸೊ ನನ್ನ ಜೊತೆಗೆ ಬಾ ನೀನು ಒಬ್ನು ನನ್ನ ಅರ್ಜುನನ್ ಹುಡುಕು ಅಂತೇಳಿ ಕರ್ಕೊಂಡು ಹೋಗ್ತೀನಿ ಜೊತೆಗೆ. ಹಾಗೆ ಬಿಟ್ರೆ ರಾಯರು ಅಂದ್ರೆ ಹೀಗೆ ಕುತ್ಕೊಂಡು ಮಾತಾಡ್ತೀನಿ. ಎವ್ರಿ ನೈಟ್ ನಂಗೆ ಬೇಜಾರಾಯ್ತಾ, ಖುಷಿ ಆಯ್ತಾ, ಮಲ್ಕೊಳಕ್ ಮುಂಚೆ ಕಂಪಲ್ಸರಿಲಿ ಕೆಲವೊಂದ್ಸಲ ಬೆಳಗ್ಗೆನೂ ಮಾತಾಡಿರ್ತೀನಿ. ತೀರಾ ದುಃಖ ಆಗ್ಬಿಟ್ರೆ ಹೋಗಿ ಕುತ್ಕೊಂಡು ಅವ್ರ ಫೋಟೋ ಮುಂದೆ ಕುತ್ಕೊಂಡು ಮಾತಾಡ್ತೀನಿ, ಹಿಂಗೆ ಮಾತಾಡ್ತೀನಿ. ಅಂಡ್ ಹಿ ರೆಸ್ಪಾನ್ಸ್. ಸೊ ಎಸ್, ರಾಯರು ಅಂದ್ರೆ ನಂಗೆ ಒಂಥರ ಫ್ರೆಂಡು, ನನ್ನ ಕ್ರಶು, ನನ್ನ ಅಪ್ಪ. ಮತ್ತು ಇನ್ನೊಂದು ಏನು ಕೇಳಿದ್ರು ಕೊಡ್ತಾರೆ. ನಾನು ಅದಕ್ಕೆ ಇತ್ತೀಚೆಗೆ ಕೇಳೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಹೋದ ಜನ್ಮದಲ್ಲಿ ನೀವು ನನಗೆ ಹೊಡೆದಿರ್ತೀರ, ನಾನು ತುಂಬ ಪೇನ್ ಅನ್ಭವಿಸಿದ್ದೀನಿ. ನೀವು ನಂಗೆ ಮೋಸ ಮಾಡಿದ್ದೀರಾ, ಹೊಡೆದ್ರಿ ಬಡಿದ್ರಿ, ಏನೇನೋ ಮಾಡಿದ್ರಿ, ನನ್ನ ಜೀವ ತುಂಬ ನೋವು ಅನ್ಭವಿಸ್ತು. ನೀವೊಂದು ತಪ್ಪು ಮಾಡಿದ್ರಿ, ನಿಮ್ಮ ಕರ್ಮ ಅದು, ನಿಮಗೆ ಬಿಡಲ್ಲ, ನಿಮಗಂತೂ ಶಿಕ್ಷೆ ಆಗಲೇಬೇಕು, ಬಿಕಾಸ್ ನೀವು ತಪ್ಪು ಮಾಡಿದ್ದೀರಾ. ರಾಯರನ್ನ ಇಷ್ಟಪಡೋರು ನೀವು, ಬಿಕಾಸ್ ಇವಾಗ ರಾಯರಂದ್ರೆ ಎಲ್ರಿಗೂ ಪ್ರೀತಿ ಆಯ್ತಾ. ಯಾರು ಕೂಡ ರಾಯರ್ನ ಇಷ್ಟಪಡಲ್ಲ ಅನ್ನೋದಿಲ್ಲ. ಯಾವುದೇ ಜಾತಿಗಳ ಲೆಕ್ಕಕ್ಕೆ ಬರೋದೇ ಬೇಡ. ಪ್ರತಿಯೊಬ್ರು ಕೂಡ ರಾಯರು ಅಂತಂದ್ರೆ ನಮ್ಮ ಕಲ್ಪವೃಕ್ಷ, ಕಾಮಧೇನು ಅಂತ ನಾವ್ ಅಂತೀವಿ. ಸೊ ರಾಯರ್ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಬಂತು ನಿಮಗೆ? ಬಿಕಾಸ್ ಏನಾದರೂ ಪವಾಡಗಳಾಯ್ತಾ, ಏನಾದರೂ ಆ ಥರದೊಂದು ಸಿಚುವೇಶನ್ ಏನಾದರೂ ನಿಮ್ಮ ಲೈಫಲ್ಲಿ ಕ್ರಿಯೇಟ್ ಆಯ್ತಾ, ನಾನು ರಾಯರ್ ಪಾದಕ್ಕೆ ಹೋಗಿ ಬೀಳ್ಬೇಕು, ರಾಯರು ನನ್ನ ಮೇಲೆ ಕರುಣೆ ತೋರಿಸ್ಬೇಕು ಅನ್ನೋದ್ರ ಬಗ್ಗೆ? ಒಂದು ಆಗಲೇ ಹೇಳ್ದಂಗೆ ನಮ್ಮಪ್ಪ ನಮ್ಮ ಫ್ಯಾಮಿಲಿನೆಲ್ಲ ನಾನು ತಲೆ ಒಳಗಡೆ ಇಟ್ಟಿದ್ದು. ಚಿಕ್ಕವರಿಂದನೂ ನಾನು ಹೇಳ್ದಲ್ಲ, 2.5 ತಿಂಗಳು ಮಗು ನಾನು ಮಂತ್ರಾಲಯಕ್ಕೆ ಹೋದಾಗ ಅವಾಗ್ಲಿಂದನೂ ಅದೊಂಥರ ಚಿಕ್ಕವರಿಂದ ನೋಡ್ಕೊಂಡು ಬಂದಾಗ ಅದನ್ನು ನೀವು ಅಟ್ರಾಕ್ಟ್ ಮಾಡಿ ಇಟ್ಕೋತಿರಲ್ಲ ಹಾಗೆ. ಮತ್ತು ಅಗೇನ್ ಬ್ರಾಹ್ಮಿನ್ ಕಮ್ಯುನಿಟಿ ಅಂತ ಬಂದರೆ ರಾಯರ್ ಜಾಸ್ತಿ ನಾವು ಪೂಜೆ ಮಾಡೋರು. ಮತ್ತು ಎಷ್ಟೋ ಸಲ ಎಷ್ಟೋ ಇನ್ಸಿಡೆಂಟ್ಸ್ಗಳಲ್ಲಿ ಇಂಟ್ಯೂಷನ್ ಕೊಟ್ಟಿರ್ತಾರೆ ರಾಯರ್ ನನಗೆ. ಇವಂದೋ ನಂಗೆ ಅದು ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಈ ದಾರಿನಲ್ಲಿ ಹೋಗ್ಬೇಡ, ನಿಂಗಲ್ಲಿ ತುಂಬ ಕಷ್ಟ ಇದೆ ಅಂತ ಹೇಳಿದ್ರು ಕೂಡ ನಂದು ಕೊಬ್ಬಿಂದ ನಾನು ಆ ದಾರಿನಲ್ಲಿ ಹೋಗಿ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಮತ್ತೆ ವಾಪಸ್ ಹೋಗಿ ರಾಯರೇ ನೀವು ಹೇಳಿದ್ರಿ ಕೇಳಿಲ್ಲ, ನಾನು ತಪ್ಪಾಯಿತು ಅಂತ ಹೇಳಿದ್ಮೇಲೆ ನಾನು ಮತ್ತೆ ವಾಪಸ್ ದಾರಿ ತೋರಿಸಿದ ಎಕ್ಸಾಂಪಲ್ಸ್ ತುಂಬ ಇದೆ. ಎಷ್ಟೋ ಘಟನೆಗಳಿದೆ, ಒಂದಲ್ಲ ಎರಡಲ್ಲ, ಎನ್ ನಂಬರ್. ಪರ್ಸ್ನಲಿ ಅಂತ ಬಂದಾಗ್ಲೂ ಹೇಳಿದ್ನಲ್ಲ, ಅಪ್ಪ ಎಲ್ಲ ತೀರೋದ್ಮೇಲೆ ಏನು ಮಾಡ್ಬೇಕು ಗೊತ್ತಿಲ್ಲ, ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ, ಒಂದೇ ಹೋಗಿ ಕೂತ್ಕೋತಿದ್ದೆ. ಆ್ಯಂಡ್ ಹೆಂಗೆ ನಿಮಗೆಲ್ಲ ರಾಯರು ಅದು ನಾನು ಹೇಳೋದು ಸ್ವಲ್ಪ ಹುಚ್ಚು ಅನ್ಸ್ಬೋದು, ಬಟ್ ಸ್ಟಿಲ್ ನೀವು ರಾಯರನ್ನ ಪೂಜೆ ಮಾಡ್ತೀರಾ. ನಾನು ಹಂಗಲ್ಲ, ಹೆವಿ ಜಗಳ ಮಾಡ್ತೀನಿ ಅವ್ರ ಜೊತೆ. ಈಗ ನಿಮ್ಮ ಜೊತೆ ಹೆಂಗೆ ಕುತ್ಕೊಂಡು ಮಾತಾಡ್ತಿದ್ದೀನಿ, ನಂದು ಆಲ್ ಸ್ಕ್ರೀನ್ ಪೇಪರ್ ಅಷ್ಟೇ, ಕೃಷ್ಣ ಇಲ್ಲ ರಾಯರ್ ಇಬ್ಬರೇ ಇರ್ತಾರೆ. ಕೃಷ್ಣನಂತೂ ನಾನು ವಿಗ್ರಹ ಇಟ್ಕೊಂಡಿದ್ದೀನಿ. ಈಗಂತೂ ಎಲ್ಲ ಕಡೆ ಜೊತೆಗೆ ಐ ಟ್ರಾವೆಲ್ ಅಲ್ಲೋನಲ್ಲ, ಸೊ ನನ್ನ ಜೊತೆಗೆ ಬಾ ನೀನು ಒಬ್ನು ನನ್ನ ಅರ್ಜುನನ್ ಹುಡುಕು ಅಂತೇಳಿ ಕರ್ಕೊಂಡು ಹೋಗ್ತೀನಿ ಜೊತೆಗೆ. ಹಾಗೆ ಬಿಟ್ರೆ ರಾಯರು ಅಂದ್ರೆ ಹೀಗೆ ಕುತ್ಕೊಂಡು ಮಾತಾಡ್ತೀನಿ. ಎವ್ರಿ ನೈಟ್ ನಂಗೆ ಬೇಜಾರಾಯ್ತಾ, ಖುಷಿ ಆಯ್ತಾ, ಮಲ್ಕೊಳಕ್ ಮುಂಚೆ ಕಂಪಲ್ಸರಿಲಿ ಕೆಲವೊಂದ್ಸಲ ಬೆಳಗ್ಗೆನೂ ಮಾತಾಡಿರ್ತೀನಿ. ತೀರಾ ದುಃಖ ಆಗ್ಬಿಟ್ರೆ ಹೋಗಿ ಕುತ್ಕೊಂಡು ಅವ್ರ ಫೋಟೋ ಮುಂದೆ ಕುತ್ಕೊಂಡು ಮಾತಾಡ್ತೀನಿ, ಹಿಂಗೆ ಮಾತಾಡ್ತೀನಿ. ಅಂಡ್ ಹಿ ರೆಸ್ಪಾನ್ಸ್. ನೀವು ಸುಮಾರು ವಿಡಿಯೋಗಳಲ್ಲಿ ನೋಡಿರ್ತೀರಾ, ಮಾಡ್ತಾರೆ ರೆಸ್ಪಾನ್ಸ್ ಅಂತ. ಎಷ್ಟೋ ಜನ ವಿಡಿಯೋಗಳು ಹಾಕಿದಿರಿ. ಎಸ್, ನೀವು ಕೂತ್ಕೊಂಡು ಮಾತಾಡಿ ಅವ್ರು ರೆಸ್ಪಾಂಡ್ ಮಾಡೇ ಮಾತಾಡ್ತಾರೆ ಅಂದರೆ ಮಾತಾಡ್ತಾರೆ ಅಂತ ಅಲ್ಲ, ಏನೋ ಸಿಗ್ನಲ್ಸ್ ಬರುತ್ತೆ, ಏನೋ ಇಂಟ್ಯೂಷನ್ನು ನಿಮಗೆ ಏನೋ ತಲೆಗೆ ಬರುತ್ತೆ. ಆ ರೀತಿನಲ್ಲಿ ಎಷ್ಟೋ ಸಲ ಆಗಿದೆ. ಸೊ ಎಸ್, ರಾಯರು ಅಂದ್ರೆ ನಂಗೆ ಒಂಥರ ಫ್ರೆಂಡು, ನನ್ನ ಕ್ರಶು, ನನ್ನ ಅಪ್ಪ. ಮತ್ತು ಇನ್ನೊಂದು ಏನು ಕೇಳಿದ್ರು ಕೊಡ್ತಾರೆ. ನಾನು ಅದಕ್ಕೆ ಇತ್ತೀಚೆಗೆ ಕೇಳೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಬಿಕಾಸ್ ನಾನು ಕೇಳೋದು ತಪ್ಪಿರ್ಬೋದು. ನನಗೆ ಇವತ್ತಿನ ದಿನಕ್ಕೆ ನಾನು ಹೋಗಿ ವಾಟರ್ ಮೆಲನ್ ಜ್ಯೂಸ್ ಕುಡಿತೀನಿ ಅಂದರೆ ನನ್ನ ದೇಹಕ್ಕೆ ಇವತ್ತಿಗೆ ಆ್ಯಕ್ಚುಲಿ ಅದು ಒಳ್ಳೇದಿಲ್ಲ. ಯಾಕಂದ್ರೆ ನನಗೆ ಕಾಫ್ ಆಗಿದೆ, ನಂಗೆ ಒಳ್ಳೇದಿಲ್ಲ, ಬಟ್ ನನ್ನ ಕ್ರೇವಿಂಗ್ ಕೇಳ್ತಾ ಇದೆ ಅಂತ ನಾನು ಕೇಳ್ಬಿಡ್ತೀನಿ. ಅವ್ರು ಕೊಟ್ಬಿಡ್ತಾರೆ. ಬಟ್ ಆಮೇಲೆ ಸಫರ್ ಮಾಡೋಳು ನಾನೇ. ನಂಗೆ ಆ ಡಿಫ್ರೆನ್ಸ್ ಹೆಂಗೆ ಮಾಡ್ಬೇಕಂತ ಗೊತ್ತಾಗದೇ ಇರೋದ್ರಿಂದ ಕೇಳಲ್ಲ. ನಂಗೇನು ಒಳ್ಳೇದು ನೀನು ಕೊಡು ಅಷ್ಟೇ. ಅಲ್ಲ, ಎಷ್ಟೊಂದು ಜನ ಅನ್ಕೊಳ್ತಾರೆ ಅದೇ ತರ. ಇವಾಗ ನಾವ್ ಏನ್ ಅನ್ಕೊಳ್ತೀವಲ್ಲ, ರಾಯರ್ ಇದ್ದಾರೆ ಅಂತ ನಾವು ನಂಬೋರಿಗೆ ಅದು ಗೊತ್ತಿರತ್ತೆ ಅದು ಏನಾಗಿರತ್ತೆ ಅಂತಂದ್ರು. ನಾವು ಹೇಳ್ತೀವಿ, ನಾನು ಎಷ್ಟೊಂದು ಜನ ಕೇಳಿದೆ. ಬಿಕಾಸ್ ನನಗೆ ಏನೇ ಒಂದು ಒಳ್ಳೇದಾಗಬೇಕು ಅಂತಂದ್ರು ನಂಗೆ ಅದು ಥರ್ಸ್ಡೇಗೆ ನನಗೆ ಆ ಸುದ್ದಿ ಬರೋದು. ನಾನು ಯಾವುದೇ ಕೆಲ್ಸಕ್ಕೆ ಹೋಗ್ಬೇಕಂತಂದ್ರು ಥರ್ಸ್ಡೇಗೆ ನಂಗೆ ಅಪಾಯಿಂಟ್ಮೆಂಟ್ ಲೆಟರ್ ಬರೋದು. ನನಗೆ ಇಷ್ಟು ವರ್ಷ ನನಗೆ ಹಂಗೆ ಆಗಿರೋದು. ಸೊ ಇದು ನಾನು ಹೇಳಿದಾಗ ಎಷ್ಟೊಂದು ಜನ ನಂಬಿರಲ್ಲ, ಹೆಂಗಾಗತ್ತೆ ಅದು ಕೋ ಇನ್ಸಿಡೆನ್ಸ್ ಅಂತ. ಬಟ್ ನಂಬೋರಿಗೆ ಅದು ಗೊತ್ತಾಗತ್ತೆ, ಇದು ರಾಯರದೇ ಅನುಗ್ರಹ ಇರುತ್ತೆ. ಎವ್ರಿ ಥರ್ಸ್ಡೇ ಕಣ್ಣಲ್ಲಿ ನೀರು ಹಾಕ್ಸ್ತಾರೆ. ಮೊನ್ನೆನೂ ಹಾಕ್ಸಿದ್ದಾರೆ, ಈಗ ನಾಳೆ ಥರ್ಸ್ಡೇ ಹೋದಾಗೆಲ್ಲ ಜಗಳ ಮಾಡ್ಕೊಂಡ್ ಬರ್ತೀನಿ ಇದನ್ನೇ. ಬಟ್ ಆ ಕಣ್ಣೀರಿಂದ ಅವ್ರು ಹಾಕ್ಸಿದ ಉದ್ದೇಶ ಬೇರೆ ಏನೇ ಇರುತ್ತೆ ಆಮೇಲೆ ರಿಯಲೈಸ್ ಆಗಿರುತ್ತೆ ನನಗೆ. ಬಟ್ ಎವ್ರಿ ಥರ್ಸ್ಡೇ ಅಳಿಸ್ತಾರೆ. ಆ ಕೋಪ ಇದೆ ಇನ್ಮೇಲೆ ಇನ್ನೂ ಅವ್ರ ಮೇಲೆ. ಓಕೆ, ಸೊ ಈ ಒಂದು ದೇವ್ರ ಮೇಲೆ ನಂಬಿಕೆಯನ್ನ ಇಟ್ಕೊಂಡು ನಾವು ಲೈಫನ್ನ ಲೀಡ್ ಮಾಡೋದಾಯ್ತಂದ್ರೆ ಅನುಗ್ರಹ ದೇವ್ರ ಸದಾ ನಮ್ಮ ಮೇಲೆ, ಇವಾಗ ನೀವು ಪೂಜೆ ಮಾಡಲಿಲ್ಲ ಅಂದ್ರೂ ದೇವ್ರು ನಮ್ಮ ಮೇಲೆ ಅನುಗ್ರಹ ಇದ್ದೇ ಇಟ್ಟಿರ್ತಾನೆ ಅನ್ನೋದು ನಮ್ಗೆಲ್ರಿಗೂ. ಬಿಕಾಸ್ ಯಾಕಂದ್ರೆ ಯಾವ ದೇವರು ಇವರಿಗೆ ಕೆಟ್ಟದಾಗಲಿ ಅಂತ ಬಯಸಿದ್ರೆ ಎಲ್ಲ ನಮ್ಮ ಪಾಪ ಕರ್ಮಗಳನ್ನ ನಾವು ಅನುಭವಿಸ್ಬೇಕಾಗತ್ತೆ. ಸೊ ಈ ಒಂದು ರೀತಿಯಾದಂತಹ ಸ್ಪಿರಿಚುವಲ್ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಜೀವನ ನಡೆಸೋದು ಅಂದರೆ ನಮ್ಮಲ್ಲಿ ಯಾವೆಲ್ಲ ಬದಲಾವಣೆಗಳು ನಾವು ಕಾಣ್ಬೋದು ಪಾಸಿಟಿವ್ ಆಗಿ ಅಂತ?
ನೀವು ಆಗ್ಲೇ ಹೇಳ್ದಂಗೆ ಎಸ್, ದೇವ್ರು ಕ್ಷಮಿಸಿದ್ರು ಕರ್ಮ ಕ್ಷಮಿಸಲ್ಲ. ಇದು ಕರ್ಮ ನೀವು ಎಷ್ಟೇ ಜನ್ಮ ಹೋದ್ರೂ ಅದು ಫಾಲೋ ಮಾಡ್ಕೊ. ಬಿಕಾಸ್ ಈ ದೇಹ ಚೇಂಜ್ ಆಗುತ್ತಷ್ಟೇ, ಆತ್ಮ ಒಂದೇ ಅಲ್ಲ. ಬೇಸಿಕ್ಲಿ ನೀವೇನು ಒರಿಜಿನಾಲಿಟೀಸ್ ಆತ್ಮ ಚೇಂಜ್ ಆಗುತ್ತೆ. ದೇಹ ನೆಕ್ಸ್ಟ್ ಜನ್ಮಕ್ಕೆ ಹೋದರೆ ಅದು. ಮತ್ತು ಇನ್ನೊಂದು ಇದೆ, ನಾವು ಪುರಾಣಗಳಲ್ಲಿ ಓದುವಾಗ ಹೇಳ್ತಾರೆ ಹೆಂಗೆ ಅಂದರೆ, ನೀವು ಮಾಡಿದ ಕರ್ಮ ಕಂಪ್ಲೀಟ್ ಅಂದರೆ ನೀವೇನೋ ಈ ಕಲಿಬೇಕು ಆ ಲೆಸನ್. ಅಂದರೆ ನಿಮ್ಮ ಕಂಪ್ಲೀಟಾಗಿ ಲೈಫನ್ನು ನೀವು ಚೇಂಜ್ ಮಾಡಿಕೊಂಡು ಎಸ್ ಒಳ್ಳೆಯವರು 100% ಒಳ್ಳೆಯವರಾಗೋವರೆಗೂ ನೀವು ಆ ಮನುಷ್ಯ ಜನ್ಮ ಜರ್ನಿ ಅನ್ನೋದು ಮುಗಿಯೋದಿಲ್ಲ. ಈ ಜನ್ಮದಲ್ಲಿ ಕ್ಯಾರಿ ಮಾಡಿದ್ರೆ ಆ ಮುಂದಿನ ಜನ್ಮಕ್ಕೆ ಬಂದೇ ಬರುತ್ತೆ ಅನ್ನೋದು ಹೇಳ್ತಾರೆ. ಹೇಗೆ ಅಂದರೆ ಇದನ್ನು ನಾನು ಇವಾಗ ರೀಸೆಂಟಾಗಿ ಕಲಿತಂತಹ ಪಾಠ. ಮೊದಲಂಗೆ ಈಗ ನನಗೆ ಯಾರನ್ನ ಮೋಸ ಮಾಡಿದ್ರಾ, ನಾನು ಹೇಳ್ತಿದ್ದೆ ಅವ್ರು ಮೋಸ ಮಾಡಿದ್ರು ನನಗೆ ಇರಲಿ ಬಿಡು, ಅವ್ರಿಗೂ ಹಿಂಗೆ ನಾನು ಮಾಡಿದ್ದು ನಿನಗೂ ಅದೇನೇ ಆಗಲಿ ಅನ್ನೋದು ನಾನು ಅನ್ಕೋತಿದ್ದೆ. ಸಮ್ವೇರ್ ನಾನು ಅದೇ ಸ್ಪಿರಿಚುವಲ್ ಜರ್ನಿಲಿರುವಾಗ ನನ್ನ ಒನ್ ಆಫ್ ದ ಕೌನ್ಸಿಲರ್ ನನಗೆ ಹೇಳ್ಕೊಟ್ಟಿದ್ದು, ಈಗ ಹೋದ ಜನ್ಮದಲ್ಲಿ ನೀವು ನನಗೆ ಹೊಡೆದಿರ್ತೀರ, ನಾನು ತುಂಬ ಪೇನ್ ಅನುಭವಿಸಿದ್ದೀನಿ, ನೀವು ನಂಗೆ ಮೋಸ ಮಾಡಿದ್ದೀರಾ, ಹೊಡೆದ್ರಿ ಬಡಿದ್ರಿ ಏನೇನೋ ಮಾಡಿದ್ರಿ, ನನ್ನ ಜೀವ ತುಂಬ ನೋವು ಅನುಭವಿಸ್ತು. ನೀವೊಂದು ತಪ್ಪು ಮಾಡಿದ್ರಿ, ನಿಮ್ಮ ಕರ್ಮ ಅದು, ನಿಮಗೆ ಬಿಡಲ್ಲ, ನಿಮಗಂತೂ ಶಿಕ್ಷೆ ಆಗಲೇಬೇಕು. ಬಿಕಾಸ್ ನೀವು ತಪ್ಪು ಮಾಡಿದ್ದೀರಾ. ನಾನು ಅಯ್ಯೋ ಪಾಪ, ನಾನೇನೂ ತಪ್ಪು ಮಾಡಿಲ್ಲ, ನನಗೆ ಒಳ್ಳೇದಾಗಬೇಕು, ನಾನು ಆ ಜನ್ಮ ಮುಗಿದೋಯ್ತು ನಮ್ಮದು, ಈ ಜನ್ಮದಲ್ಲಿ ಬರ್ತೀವಿ, ಈ ಜನ್ಮದಲ್ಲಿ ಸಮ್ವೇರ್ ನನಗೆ ಆ ಆಪರ್ಚುನಿಟಿ ಸಿಗುತ್ತೆ, ನಾನು ನಿಮಗೆ ತಿರ್ಗಿಸ್ ಆ ಹರ್ಟ್ ಮಾಡೋ ಆಪರ್ಚುನಿಟಿ ನನಗೆ ಸಿಗುತ್ತೆ. ನಾನು ನಿಮ್ಗೆ ಹೊಡೆದೆ ಬಡದೆ ಸೇಮ್ ನಿಮಗೆ ನೋವು ಮಾಡಿದೆ, ನೋವು ಕೊಟ್ಟೆ, ಅದನ್ನು ಕಂಪ್ಲೀಟ್ ಮಾಡಬೇಕಲ್ಲ ನಾನು, ನೀವು ಕೊಟ್ಟಷ್ಟು ಕಂಪ್ಲೀಟ್ ಮಾಡಿದೆ. ಎಗೇನ್ ನಾನು ಮಾಡಿದಂತಹ ಕೆಟ್ಟದದು ನೀವು ಮಾಡಿದ್ರಿ, ನಿಮ್ಗೆ ಎಲ್ಲೋ ಒಂದು ಶಿಕ್ಷೆ ಕೊಡ್ತಾನೆ. ನೀವು ನನಗೆ ಕೈ ಹೊಡೆದಿದ್ರಾ ಹೋದ ಜನ್ಮದಲ್ಲಿ, ನನ್ನ ಕೈ ಮುರಿದಿತ್ತಾ, ಈ ಜನ್ಮದಲ್ಲಿ ನಿಮ್ಮ ಕೈ ಮುರಿಯುತ್ತೆ. ಆಕ್ಸಿಡೆಂಟ್ ಆಗಿನೋ ಇನ್ಯಾರೋ ಹೊಡೆದ್ರೋ ಇನ್ನೇನೋ ಆಗಿ ನೀವು ಕೈ ಮುರ್ಕೋತೀರಾ, ನಿಮ್ಮ ಕರ್ಮ ನಿಮ್ಮನ್ನು ಬಿಡಲ್ಲ. ಬಟ್ ನಿಮಗೆ ನಾನು ಬಂದು ಹೊಡೆದು ನಾನು ಮತ್ತೆ ತಪ್ಪು ಮಾಡಿದ್ನಲ್ಲ, ಸೊ ಎಗೇನ್ ಮುಂದಿನ ಜನ್ಮದಲ್ಲಿ ನಾನು ಮತ್ತೆ ಬರ್ತೀನಿ, ಆ ಕರ್ಮ ಫಾಲೋಸ್ ನನ್ನ ಶಿಕ್ಷೆ. ಅದೇ ಈ ಜನ್ಮದಲ್ಲಿ ನಂಗೆ ಆಪರ್ಚುನಿಟಿ ಇದ್ದೂ ಆಯ್ತು ಬಿಡು, ನಿನ್ನಿಂದ ತಪ್ಪಾಯ್ತಾ, ನಿನ್ನ ಕರ್ಮ ನೀನು ಅನ್ಭವಿಸ್ಕೊ, ನಾನು ಆ ತಪ್ಪನ್ನು ಮಾಡಲ್ಲ ಅಂತ ನನ್ನ ಜರ್ನಿ ನಾನು ಚೇಂಜ್ ಮಾಡಿದ್ರೆ ವೇರ್ ನಿಮಗೆ ಆ ಸ್ಪಿರಿಚುವಲ್ ಆ ದೇವರು ಅನ್ನೋ ಅನುಗ್ರಹ ಶುರು ಆಗೋದು, ದೇವ್ರ ಕೈ ಹಿಡಿಯೋಕ್ಕೆ ಶುರು ಆಗೋದು, ನಿಮ್ಮ ಲೈಫ್ನಲ್ಲಿ ಒಳ್ಳೇದಾಗೋಕ್ಕೆ ಶುರು ಆಗೋದು ಅಲ್ಲಿ. ಬಿಕಾಸ್ ನಿಮ್ಮ ಪನಿಷ್ಮೆಂಟ್ ನಿಮ್ಗೆ ಆಗತ್ತೆ. ನಾನು ಆ ಪ್ಯಾಟರ್ನ್ನ ಬ್ರೇಕ್ ಮಾಡಿದೆ, ನಾನು ಆ ತಪ್ಪನ್ನು ಮಾಡಲಿಲ್ಲ, ಸೊ ನಾನು ಒಳ್ಳೆಯೊಳಗೆ ನಿಂತ್ಬಿಟ್ಟೆ. ನನ್ನ ಅನುಗ್ರಹ ದೇವರಲ್ಲಿ ಕೊಡ್ತಾರೆ ನನಗೆ. ಓಕೆ, ದಿಸ್ ಇಸ್ ವೆರಿ ಸಿಂಪಲ್. ಇದನ್ನು ನಾನು ಇವಾಗಲೇ ಕಲ್ತಿದ್ದು. ಟು ಬಿ ವೆರಿ ಫ್ರ್ಯಾಂಕ್ ಹೇಳಿದ್ನಲ್ಲ, ಈ ಒಂದು 3-4 ಮಂತ್ಸ್ನಲ್ಲೇ ನಾನು ಕಲ್ತಿದ್ದು. ಇದಕ್ಕೆ ಮುಂಚೆ ನಾನು ಬೈಕೋತಿದ್ದೆ, ನಾನು ಬೈತಿದ್ದೆ, ನಾನು ಹಿಂಗೆ ಮಾಡಿಬಿಟ್ರು ಅವರು ಹಿಂಗೆ ಆಗಲಿ ಹೋಗು. ಎಸ್, ನಾನು ಮಾಡಿದೆ, ಮನುಷ್ಯಲ್ವಾ, ನಾನು ತಪ್ಪು ಮಾಡಿದೆ. ರಿಯಲೈಸೇಷನ್ ಇವಾಗ ಆದಮೇಲೆ ನನ್ನ ಒಂದು ವೇ ಆಫ್ ಥಿಂಕಿಂಗ್ನ ನಾನು ಎಸ್ ಅದಕ್ಕೆ ಅದಾದಮೇಲೆ ಲೆಟ್ ದೆಮ್ ರಾಯರಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂದ ಮೇಲೆ ನಾನು ಹಾಕ್ಸ್ಕೊಂಡಿಟ್ಟೆ. ಸೊ ನೋಡಿ, ನಿಮ್ಮ ಲೈಫಲ್ಲಿ ಇಷ್ಟೆಲ್ಲ ಚೇಂಜ್ ಆಗಬೇಕಂದ್ರೆ ಆ ಥರದೊಂದಿಷ್ಟು ಇನ್ಸಿಡೆಂಟ್ಸ್ ಆಗಬೇಕಾಗಿತ್ತು. ಅವ್ರಿಗೆ ನೀವು ಥ್ಯಾಂಕ್ ಯು ಹೇಳಬೇಕು. ಡೆಫಿನೆಟ್ಲಿ ಐ ಸಿ ಥ್ಯಾಂಕ್ ಯು. ನಾನು ಹೇಳಿದಲ್ಲ, ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಇಷ್ಟು ಪೀಸ್ನ ನನ್ನ ಲೈಫ್ನಲ್ಲಿ ಹುಟ್ಟಿದಾಗಿಂದ ಇಲ್ಲಿವರೆಗೂ ದೇವರಾಣೆಗೂ ನೋಡಿಲ್ಲ. ಇವತ್ತಿಗೂ ನಾನು ಏನಾರ ಸುಮ್ಮನೆ ಯಾವಾಗಲೂ ಒಂದೇ ಪೋಸ್ಟಾಗಿ ಹಾಕಲ್ಲ, ಎಮೋಷನಲ್ ಪೋಸ್ಟು ಕೆಲವೊಂದ್ಸಲ ಹಾಕಿದೆ, ಅಕ್ಕ ಇನ್ನೂ ಡಿಪ್ರೆಷನ್ ಇದೆಯಾ, ಹೊರಗೆ ಬಾ ಅಂತ ಆಗ್ತಾರೆ. ನಾನು ಗುರು, ನಾನು ಬಂದ್ಬಿಟ್ಟೆ ಹೊರಗೆ, ಇಲ್ಲ ಅದರಲ್ಲಿ ಐ ಆಮ್ ವೆರಿ ಹ್ಯಾಪಿ, ವೆರಿ ಹೇಳಿದ್ನಲ್ಲ, ಏನೂ ಇಲ್ಲ ಇವತ್ತಿಗೆ. ಲಿಟ್ರಲಿ ಸಮ್ವೇರ್ ಐ ಆಮ್ ಸ್ಟಿಲ್ ಇನ್ ದ ಫೈನಾನ್ಷಿಯಲ್ ಅಂತ ಹೋದರೆ, ಬಿಕಾಸ್ 6 months ಕೆಲಸ ಮಾಡಿಲ್ಲ, ಸಮ್ವೇರ್ ಐ ಆಮ್ ಇನ್ ಬ್ಯಾಕ್ವರ್ಡ್ ಪೊಸಿಷನ್. ಕೆಲಸಗಳು ಶುರು ಮಾಡ್ಬೇಕು ಇವಾಗ. ಅಗೇನ್ ದೇರ್ ಇಸ್ ನೋ ಒನ್, ಲಿಟ್ರಲಿ ಏನಿಲ್ದಿದ್ರು ಐ ಆಮ್ ವೆರಿ ಹ್ಯಾಪಿ, ವೆರಿ ಪೀಸ್ಫುಲ್, ಆರಾಮಾಗಿದ್ದೀನಿ. ಟಚ್ ವೆರಿ ಹ್ಯಾಪಿ. ಓಕೆ, ಸೊ ಇನ್ಫ್ಲುಯೆನ್ಸರ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ, ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಅಂತಂದರೆ ನೀವು ಮಾಡುವಂತಹ ಕಂಟೆಂಟನ್ನು ಜನ ನೋಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ, ಫಾಲೋ ಮಾಡ್ತಾರೆ, ಅದನ್ನು ಒಬ್ರೊಬ್ರು ಅಡಾಪ್ಟ್ ಮಾಡ್ಕೊಳ್ತಾರೆ ತಮ್ಮ ಲೈಫಲ್ಲಿ, ಒಬ್ರೊಬ್ರು ಅದನ್ನು ಇನ್ಫ್ಲುಯೆನ್ಸ್ ಆಗೋದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನಂಬ್ತಾರೆ, ನೋಡ್ತಾರೆ, ನೀವು ಮಾಡೋದನ್ನೆಲ್ಲ ನೋಡ್ತಾರೆ. ಅದು ಹೇಟ್ರೆಡಿಂದ ನೋಡ್ಬೋದು ಅಥವಾ ಪ್ರೀತಿಯಿಂದ ನೋಡ್ಬೋದು. ಎಲ್ಲೋ ಒಂದು ಕಡೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂತ ಸಿಗುತ್ತೆ, ಎಲ್ಲೋ ಒಂದು ಕಡೆ ಅವ್ರು ತಮ್ಮ ಟೈಮ್ನ ಇದಕ್ಕೆ ಸ್ಪೆಂಡ್ ಮಾಡಿರ್ತಾರೆ. ಆದರೂ ಕೂಡ ಇನ್ಫ್ಲುಯೆನ್ಸರ್ಸ್ ಅಂದರೆ ಒಂದು ಸ್ವಲ್ಪ ತುಚ್ಛ ಭಾವನೆಯಿಂದ ನೋಡ್ತಾರೆ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಅಂತಂದರೆ ಅವ್ರು ಮಾಡುವಂಥ ಕೆಲಸ ಆಗಿರ್ಬೋದು, ಅವ್ರು ಹಾಕುವಂತಹ ಪೋಸ್ಟ್ಗಳಾಗಿರ್ಬೋದು, ಜಡ್ಜ್ ಮಾಡಿಬಿಡ್ತಾರೆ ಬೇಗ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.